ನಮಸ್ಕಾರ ಗಾಯ್ಸ್, ನಮ್ದು ಇವಾಗ ಪಾಸ್ಪೋರ್ಟ್ ಬಂದಿದೆ. ಈಗ ಜಸ್ಟ್ ಹೋಗಿ ಫೋನ್ ಮಾಡಿದ್ರು, ಜಸ್ಟ್ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದೆ. ಹೆಂಗಿರುತ್ತೆ ನೋಡೋಣ ಬನ್ನಿ. ಇದು ಔಟ್ರ್ ಕವರು ಹೇಗಿದೆ, ಇದರಲ್ಲಿ ನಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಪಾಸ್ಪೋರ್ಟ್ ಸೇವಾ ಆಲ್ರೆಡಿ ನಾನು ಹೋಗಕ್ಕೆ ಮುಂಚೆ ನನ್ನ ಮಗ ಬಡಿ ಮಗ ಓಪನ್ ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಪರವಾಗಿಲ್ಲ, ಹೇಗೆ ನೋಡೋಣ. ಟಂಟಡಾಂಡ್, ಇದು ಪಾಸ್ಪೋರ್ಟ್ ರಿಪಬ್ಲಿಕ್ ಆಫ್ ಇಂಡಿಯಾ, ನಾರ್ಮಲ್ ಪಾಸ್ಪೋರ್ಟ್ 36 ಪೇಜಸ್. ಇದರಲ್ಲಿ ಟೆರರಿಸ್ಟ್ ಥರ ಏನಿಲ್ಲ, ಒಂದು ನಾರ್ಮಲ್ ಆಗಿ ಕಾಣಿಸ್ತಿದ್ದೀನಿ. ಇದೆಲ್ಲ ಹೀಗಿದೆ ನೋಡಿ, 36 ಪೇಜಸ್ ಇದೆ. ನಾನು ಇದನ್ನು ಅಪ್ಲೈ ಮಾಡಿದ್ದು ಲಾಸ್ಟ್ ಮಂತ್ 18th ಅನ್ಸುತ್ತೆ. ವೆರಿಫಿಕೇಶನ್ ಹೋಗಿದ್ದು 24th. ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋಗಿದ್ದು. ಅದಾಗಿ ಇವತ್ತು ಡೇಟ್, ಇವತ್ತು ಎಷ್ಟು ಬ್ರೋ ಡೇಟು? 17ನೇ ತಾರೀಕು ಬಂದಿದೆ ನನ್ನ ಕೈಗೆ. ವಿತಿನ್ 1 ಮಂತಲ್ಲಿ ನಾನು ತೊಗೊಂಡಿದ್ದೀನಿ. ಎಲ್ಲ ವೆರಿಫಿಕೇಶನ್ ಮುಗಿದು ಎಲ್ಲ ಆಗಿ ನಾನು ನಾರ್ಮಲಲ್ಲಿ ಅಪ್ಲೈ ಮಾಡಿದ್ದು, ತಾತ್ಕಾಲ ಏನು ಹೋಗಿಲ್ಲ. ಈಗ ನಾನು ಪ್ರೊವೈಡ್ ಅಲ್ಲಿ ಡಾಕ್ಯುಮೆಂಟೇಶನ್ ನನ್ನಲ್ಲಿ ಕೊಟ್ಟಿದ್ದು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಷ್ಟೇ 3 ಕೊಟ್ಟಿದ್ದು. ಆ ವೆರಿಫಿಕೇಶನ್ ಅದು 3 ಅವ್ರು ವೆರಿಫೈ ಮಾಡಿದ್ದು ಎಲ್ಲ ನಾನೇ ಆನ್ಲೈನಲ್ಲಿ ಕುಂತ್ಕೊಂಡು ಆನಲ್ಲಿ ಒಂದ್ಸತಿ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡೆ, 1-2-3 ವೀಡಿಯೋಸು. ಆಮೇಲೆ ಕುತ್ಕೊಂಡು ಅಪ್ಲೈ ಮಾಡಿದೆ. ಆರಾಮಾಗಿ ನೀವೇ ಅಪ್ಲೈ ಮಾಡ್ಬೋದು. ಬಟ್ ಡೀಟೇಲ್ಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿ. ಏನಲ್ಲಿ ವೆರಿಫಿಕೇಶನ್ಗೆ ಹೋದಾಗ ಅವ್ರು ಅದನ್ನೇ ಚೆಕ್ ಮಾಡೋದು. ನೀವು ಕೊಟ್ಟಿರೋ ಮಾರ್ಕ್ಸ್ ಕಾರ್ಡ್ಸು ಅಂದರೆ ಏನು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು 3ರಲ್ಲೂ ನೇಮ್ ಕರೆಕ್ಟ್ ಇದೆಯಾ, ಮತ್ತೆ ಏನು ಅಪ್ಲಿಕೇಶನ್ ಕೊಟ್ಟಿದ್ದೀರಾ, ಫಾರ್ಮಲ್ಲಿ ಫಿಲ್ ಮಾಡಿದ್ದೀರಾ, ಅದೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಎಲ್ಲ ಆಯ್ತು ಅಂದರೆ ನೋ ಪ್ರಾಬ್ಲಮ್, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಮ್ಮ ವೆರಿಫಿಕೇಶನ್ ಏನಿಲ್ಲ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಪೊಲೀಸ್ ಸ್ಟೇಷನ್ ಇದೆ, ಅವರೇ ನಿಮ್ಗೆ ಫೋನ್ ಮಾಡ್ತಾರೆ. ಜಸ್ಟ್ ಹೋಗಿ ನಿಮ್ದು ಏನು ಡಾಕ್ಯುಮೆಂಟ್ ಅಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಶನ್ ತೋರಿಸಿದಿಲ್ಲ, 3 ಡಾಕ್ಯುಮೆಂಟ್ಸ್, ಅದನ್ನ ತಗೊಂಡು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ 1-2 ತಗೊಂಡು ಹೋಗಿ ಆರಾಮಾಗಿ ಸ್ಟೇಷನ್ ಫೋನ್ ಮಾಡಿದ್ರು. ನಮ್ಮ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಹೋದ್ವಿ, ಕೊಟ್ಟೆ. ಅವರೆಲ್ಲ ವೆರಿಫೈ ಮಾಡ್ತಾರೆ. ಯಾವುದಾದ್ರೂ ಏನಾದರೂ ಕೇಸ್ ಇದ್ರೆ ಆ ಥರ ಏನಿದೆ ಚೆಕ್ ಮಾಡ್ತಾರೆ ಅವರು, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಎಲ್ಲಿರೋದು, ಮನೆ ಎಲ್ಲಿ, ಆ ಥರದ್ದೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಹೇಳಿ ಆಮೇಲೆ ಕೊಟ್ಟು ಬನ್ನಿ. ಏನಾದರೂ ಕೇಸ್ ಇದ್ರೆ ಕಾಲ್ ಮಾಡಿ ಕರೀತಾರೆ. ಯಾವುದೂ ಇಲ್ಲ ಅಂದರೆ ಆಲ್ಮೋಸ್ಟ್ ಅದು ಅವ್ರಿಗೆ 3 ವೀಕ್ಸ್ ಅನ್ನೋ ಇರುತ್ತೆ. 3 ವೀಕ್ಸ್ to 4 ವೀಕ್ಸ್ ಇರುತ್ತೆ ಅವ್ರಿಗೆ ಲೀಡ್ ಟೈಮು. ಅಷ್ಟರೊಳಗಡೆ ಅವ್ರು ಹಾಕಿ ಅದೆಲ್ಲ ವೆರಿಫೈ ಮಾಡಿ ಅವರು ಪಾಸ್ಪೋರ್ಟ್ ಅವ್ರಿಗೆ ಕನ್ಫರ್ಮ್ ಮಾಡ್ತಾರೆ. ಅದಾದಮೇಲೆ ಪ್ರಿಂಟ್ ಆಗುತ್ತೆ. ಪ್ರಿಂಟಿಗೆ ಒಂದು ಮೆಸೇಜ್ ಬರುತ್ತೆ ನಿಮಗೆ, ವೆರಿಫಿಕೇಶನ್ ಎಲ್ಲ ಪೊಲೀಸ್ ವೆರಿಫಿಕೇಶನ್ ಓಕೆ ಆಗಿದೆ ಪ್ರಿಂಟ್ ಅಂತ ಅದಾಗಿ ನಿಮಗೆ ಪಾಸ್ಪೋರ್ಟು ವಿತಿನ್ 3 ಡೇಸ್ ಎಲ್ಲ ಬಂದ್ಬಿಡುತ್ತೆ. ಇಷ್ಟೇ ಗೈಸ್, ಒಂದು ಪಾಸ್ಪೋರ್ಟ್ನ ತೊಗೊಳೋದು ಸಿಂಪಲ್ ಇದೆ. ಏನಪ್ಪ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದು ಪೊಲೀಸ್ ದುಡ್ಡು ಕೇಳ್ತಾರೆ ಅಂತಂದ್ರು. ಬಟ್ ನಮ್ಮ ತಾವರೆಕೆರೆ ಪೊಲೀಸ್ ಸ್ಟೇಷನಲ್ಲಿ ನನಗಂತೂ ಯಾವುದೂ ಅಮೌಂಟ್ ಕೇಳಿಲ್ಲ. ಕೆಲವರು ಅಪ್ಲೈ ಮಾಡಕ್ಕೆ ಸೈಬರ್ ಹೋಗ್ತಾರೆ, ಕೆಲವರು ಸೈಬರ್ ಎಲ್ಲ ಅಪ್ಲೈ ಮಾಡ್ತಾರೆ. ಅವ್ರಿಗೆ ಬಿಟ್ಟಿದ್ದು ನಾಲೆಡ್ಜು ಇಲ್ಲ ಅಂದರೆ ತಗೊಳ್ಳಿ, ಯೂಟ್ಯೂಬಲ್ಲಿ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಪೊಲೀಸ್ ನನಗೆ, ನಾನು ಅನ್ಕೊತಿದ್ದೆ ಲಂಚ ಕೊಟ್ಟು ತಗೋಬಾರ್ದು ಇದನ್ನ ಅಂತ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದು, ಪಾಸ್ಪೋರ್ಟ್ ಇಂಥದ್ದೆಲ್ಲ ಲಂಚ ಕೊಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನಮ್ಮ ತಾವರೆಕೆರೆ ಪೊಲೀಸ್ ಸ್ಟೇಷನಲ್ಲಿ ಸರ್ನ ಹತ್ರ ಯಾವುದೋ ಅಮೌಂಟ್ ಕೇಳಿಲ್ಲ. ಡೈರೆಕ್ಟ್ ನೋಡಿದ್ರು ಡಾಕ್ಯುಮೆಂಟು, ಕಾನ್ಫಿಡೆಂಟಾಗಿ ಮಾತಾಡಿದೆ, ಯಾವುದೂ ಇರಲಿಲ್ಲ, ಆರಾಮಾಗಿ ಕೊಟ್ಟರು. ಅಷ್ಟೇ ಗೈಸ್. ಈ ಪಾಸ್ಪೋರ್ಟ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಏನೋ ಡೌಟ್ ಇದ್ದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಷನ್ ವೀಡಿಯೋಸು ಮತ್ತು ಸ್ವಲ್ಪ ಟ್ರಾವೆಲ್ ವೀಡಿಯೋಸು, ಡಿಫ್ರೆಂಟ್ ವೀಡಿಯೋಸ್ ಎಲ್ಲ ಸಿಗ್ತಾ ಇರುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ಅಷ್ಟು ಹೇಳ್ತಾ ಈ ವಿಡಿಯೋಗೆ ಎಂಡ್ ಹೇಳೋಣ. ಓಕೆ, ಬಾಯ್, ಟೇಕ್ ಕೇರ್.